ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ ಜಪ್ಪ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ವಿಚಾರದ ಸದ್ದು ಕೇಳ್ತಾ ಬರ್ತಾ ಇದೆ. ಸಿಎಂ ಡಿಸಿಎಂ ಕುರ್ಚಿ ಜಟಾಪಟಿ ನಡುವೆಯೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಡಿಕೆ ಶಿವಕುಮಾರ್ ಭೇಟಿ ಭಾರಿ ಕುತೂಹಲನ ಮೂಡಿಸಿತ್ತು. ಈಗ ಈ ಬೆಳವಣಿಗೆಗಳ ಬೆನ್ನಲ್ಲೇ ನಾಯಕತ್ವ ಬಿಕ್ಕಟ್ಟು ವಿಚಾರದಲ್ಲಿ ಹೈಕಮಾಂಡ್ ಮೌನ ವಹಿಸಿರುವ ಬಗ್ಗೆ ಡಿಕೆ ಶಿವಕುಮಾರ್ ಬೆಂಬಲಿಗರು ಬೇಸರವನ್ನ ಹೊರಹಾಕ್ತಿದ್ದಾರೆ. ಮಾಧ್ಯಮದ ಜೊತೆ ಮಾತನಾಡಿರುವಂತಹ ಮಾಗಡಿ ಶಾಸಕ ಬಾಲಕೃಷ್ಣ ಹಾಗೂ ಕುಣಿಗಲ್ ಶಾಸಕ ರಂಗನಾಥ್ ಡಿಕೆ ಪರ ಕಹಳೆಯನ್ನ ಮೊಳಗಿಸಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ನೀವು ನೋಡ್ತಾ ಇರಬಹುದು, ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪನ್ನ ಮರೆಮಾಚೋದಕ್ಕೆ ಕುರ್ಚಿ ಜಟಾಪಟಿ ಮುನ್ನೆಲೆಗೆ ತರ್ತಾ ಇದ್ದಾರೇನು ಎಂಬ ಪ್ರಶ್ನೆ ಈಗ ಎಲ್ಲರಿಗೂ ಕಾಡ್ತಾ ಇರುವಂಥದ್ದು. ಇಂದಲ್ಲ ನಾಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಭರವಸೆ ಹೊಂದಿರುವ ಡಿಕೆ ಶಿವಕುಮಾರ್ ಬಣದ ಶಾಸಕರು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬೇಸರವನ್ನ ಕೂಡ ಹೊರಹಾಕ್ತಿದ್ದಾರೆ. ಈ ಗೊಂದಲಕ್ಕೆ ಹೈಕಮಾಂಡ್ ಇತಿಶ್ರೀ ಆಡಬೇಕು. ಡಿಕೆಶಿನ ಸಿಎಂ ಮಾಡ್ತೇವಿ ಇಲ್ಲ ಅಂತ ಎರಡರಲ್ಲಿ ಒಂದು ಹೇಳಲೇಬೇಕಾಗಿತ್ತು ಅಂತ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು. ಈ ವಿಚಾರವನ್ನ ಹೈಕಮಾಂಡ್ ಗೊಂದಲದಲ್ಲಿಡುವುದು ಸೂಕ್ತವಲ್ಲ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಡಿಕೆಶಿ ಬರಗೈನಲ್ಲಿ ವಾಪಸ್ ಕೂಡ ಬಂದಿಲ್ಲ. ಶೀಘ್ರದಲ್ಲೇ ಗೊಂದಲ ಕೂಡ ಬಗೆಹರಿಯುವ ಆಶಾಭಾವನೆ ಇದೆ, ಅವರಲ್ಲೂ ಕೂಡ ಅದೇ ಇದೆ ಎಂದಿದ್ದಾರೆ. ಅಲ್ಲದೆ ಡಿಕೆ ಸುರೇಶ್ ತಾಳ್ಮೆಗೂ ಅಂತ್ಯ ಇದೆ ಅಂತ ಕೂಡ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಆದರೆ ಇದಕ್ಕೆಲ್ಲ ಹೈಕಮಾಂಡ್ ನಾಯಕರೇ ಅಂತ್ಯ ಆಡಬೇಕಾಗಿತ್ತು ಅಂತ ಇಲ್ಲಿ ಬಾಲಕೃಷ್ಣ ಹೇಳ್ತಾ ಇದ್ದಾರೆ. ಇನ್ನು ಕ್ಷೇತ್ರಕ್ಕೆ ಹೋದ್ರೆ ಜನತೆಗೆ ನಾನು ಉತ್ತರ ಕೊಡೋಕೆ ಆಗ್ತಿಲ್ಲ, ನಾನು ಯಾವ ಬಣಕ್ಕೂ ಸೇರಿಲ್ಲ ರೀ, ಆದರೆ ಸಿಎಂ ಡಿಸಿಎಂ ಇಬ್ಬರ ಬಳಿಯೂ ನಾನು ಕೂಡ ಚೆನ್ನಾಗಿದ್ದೇನೆ. ಆದರೆ ಇಲ್ಲಿ ಡಿಕೆಶಿ ನಮ್ಮ ಜಿಲ್ಲೆಯ ನಾಯಕರು, ಒಮ್ಮೆ ಅವಕಾಶ ಕೊಡಿ ಅಂತ ಕೂಡ ಹೇಳ್ತೇನೆ. ನಾವು ಸಭೆ ಸೇರುವ ಪರಿಸ್ಥಿತಿ ಇಲ್ಲ, ಇಲ್ಲಿ ರಾಹುಲ್ ಗಾಂಧಿ ಬ್ಯುಸಿ ಇರುವ ಕಾರಣ ಭೇಟಿಯಾಗಿಲ್ಲ. ಹಾಗಿರ್ಬೇಕಾದ್ರೆ ಡಿಕೆಶಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಈ ಒಬ್ಬ ಬಾಲಕೃಷ್ಣ ಶಾಸಕ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಅವರು ಭೇಟಿಯಾಗಿ ಮಾತನಾಡಿದ್ದಾರೆ. ಎರಡರಲ್ಲಿ ಒಂದು ತೀರ್ಮಾನ ಮಾಡದಿದ್ರೆ ಪಕ್ಷ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೂಡ ಹೈಕಮಾಂಡ್ ಅಂತಿಮವಾದ ತೀರ್ಮಾನ ಮಾಡಬೇಕು. ಹೈಕಮಾಂಡ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಒತ್ತಾಯ ಮಾಡ್ತಾ ಇರುವಂಥದ್ದು. ಈ ಎಲ್ಲ ವಿಚಾರವನ್ನ ಇಟ್ಕೊಂಡು ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ ಡಿಕೆಶಿ ಬಣದ ಶಾಸಕರು. ಇನ್ನು ಒಂದ್ ಕಡೆ ತಾಳ್ಮೆಗೂ ಅಂತ್ಯವಿದೆ ಎಂಬ ಡಿಕೆ ಸುರೇಶ್ ಹೇಳಿಕೆ ಬಗ್ಗೆ ಮಾತನಾಡಿದ್ದ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್, ಪಕ್ಷಕ್ಕೆ ನಿರಂತರವಾಗಿ ಹೋರಾಡಿ ಪೆಟ್ಟು ನೋವು ತಿಂದಾಗ ಸಹಜವಾಗಿ ಆ ಮಾತು ಬಂದೇ ಬರ್ತದೆ ಅಂತ ಹೇಳ್ತಿದ್ದಾರೆ. ಅಲ್ಲದೆ ಒಳ್ಳೆಯ ಸುದ್ದಿ ಬರುವ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ ಅಂತ ಹೇಳಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯನವರು ಮಾತು ತಪ್ಪುವವರಲ್ಲ, ಒಂದು ಸಭೆ ಆಗಬೇಕು, ಸಭೆ ಬಳಿಕ ಬಗೆಹರಿಯುತ್ತೆ ಅಂತ ಡಾಕ್ಟರ್ ರಂಗನಾಥ್ ಹೇಳಿದ್ದು ಉಂಟು. ಈ ಒಂದು ಮಾತನಾಡಿದ್ದ ರಂಗನಾಥ್ ಈಗ ಅದು ಕೈ ನಾಯಕರಲ್ಲಿ ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು. ಹೈಕಮಾಂಡ್ಗೂ ಡಿಕೆಶಿ ನೋವು ಅರ್ಥವಾಗಿದೆ. ಡಿಕೆಶಿ ಹೈಕಮಾಂಡ್ಗೆ ನಿಷ್ಠೆಯಿಂದ ಇದ್ದಾರೆ, ನಾಯಕರಾಗಿ ಯಾವ ಗುಣ ಇರಬೇಕೆಂದು ಕಾರ್ಯಕರ್ತರಿಗೆ ತೋರಿಸಿಕೊಟ್ಟವರು. ಇವೆಲ್ಲ ವಿಚಾರವನ್ನ ಡಾಕ್ಟರ್ ರಂಗನಾಥ್ ಅವರು ಹೇಳಿದ್ದಾರೆ, ಮಾಧ್ಯಮದ ಮುಂದೆ ಹೇಳಿರುವಂಥದ್ದು. ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಡಿಕೆಶಿಗೆ ಅಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಅಂತ ಡಿಕೆಶಿ ಸಂಬಂಧಿ ಹಾಗೂ ಶಾಸಕ ಡಾಕ್ಟರ್ ರಂಗನಾಥ್ ಭರವಸೆಯ ಮಾತನಾಡಿರುವಂಥದ್ದು. ಈ ಇಬ್ಬರು ಶಾಸಕರು ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇರುವಂಥದ್ದು ಈ ಒಂದು ವಿಚಾರವನ್ನ ಇಟ್ಟುಕೊಂಡು. ಮುಂದಿನ ದಿನಗಳಲ್ಲಿ ಇದು ಯಾವ ಸದ್ದು ಮಾಡುತ್ತೆ ಗೊತ್ತಿಲ್ಲ. ಆದರೆ ಡಿಕೆಶಿಗೆ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಆಗ್ತಾ ಇರುವಂಥ ಈ ಮಧ್ಯದಲ್ಲಿ ಫೈಟು, ಇದು ಮತ್ತೆ ಆ ಶಾಸಕರಲ್ಲಿ ಅಂದರೆ ಆ ಬಣಗಳಲ್ಲಿ ಯಾವ ರೀತಿ ಮುನ್ನೆಲೆಗೆ ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.